ಬಯಾಪ್ಸಿ ಅನ್ನೋ ಪದ ಹೇಳಿದ ಕೂಡಲೇ ಅದು ನಂಗೆ ಕ್ಯಾನ್ಸರ್ ಬಂದಿದೆ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಇವಾಗ ಆಗಲೇ ತುಂಬ ಜನರು ತಲೆಯಲ್ಲಿ ಇರೋವಂಥದ್ದು. ಮಂತ್ಲಿ ಹಾರ್ಮೋನಲ್ ಸೈಕಲ್ ಇಂದ ಬ್ರೆಸ್ಟ್ ಪೇನ್ ಬರೋದು ನಾರ್ಮಲ್ ಅಥವಾ ಪ್ರಾಬ್ಲಮ್? ನೀವೇನು ಅನ್ಕೊಂತೀರಾ? ನಮಗೆಲ್ಲ ಹೇಳಿದ್ರೆ ನಾರ್ಮಲ್ ಅಂತ ಅನ್ಕೊಳ್ತೀವಿ. ಕರೆಕ್ಟ್, ನಾರ್ಮಲ್. ಆದರೆ ಮೊದಲೇ ಹೇಳಿದಾಗೆ ಇದು ಪ್ರಿವೆಂಟಿವ್ ಅಂದರೆ 100% ಪ್ರಿವೆಂಟಿವ್ ಅಲ್ಲ, ರಿಸ್ಕನ್ನು ತುಂಬ ಕಮ್ಮಿ ಮಾಡುತ್ತೆ. ಅಪರೂಪಕ್ಕೆ ಏನಾಗುತ್ತೆ ಕೆಲವೊಂದ್ಸಲ ಈ ಕ್ಯಾನ್ಸರ್ ಕಾಯಿಲೆ ಅಥವಾ ಅದಕ್ಕೆ ಮಾಡಿದಾಗ ಆ ಪ್ಯಾರಾಥೈರಾಯ್ಡ್ ಗ್ರಂಥಿನ ನಾವು ಸೇವ್ ಮಾಡೋಕ್ಕಾಗಲ್ಲ, ಅದನ್ನ ಉಳ್ಸೋಕ್ಕಾಗಲ್ಲ. ನಾವು ಯಾರಿಗಾದರೂ ಸರ್ಜರಿ ಅಂತ ಹೇಳಿದ ಕೂಡಲೇ ಮೊದಲು ಅವ್ರ ತಲೆಯಲ್ಲಿ ಬರೋದೇ. ಅದ್ರ ಜೊತೆಗೆ ಏನಾಗುತ್ತೆ, ಯಾರೋ ಪಕ್ಕದ ಮನೆಯವರು ಅಥವಾ ಫ್ರೆಂಡು 20 ವರ್ಷದ ಹಿಂದೆ ನಮ್ಮ ಅಪ್ಪ ಹಂಗಾಗಿತ್ತು ಅಥವಾ ನಮ್ಮ ಚಿಕ್ಕಮ್ಮ ಹಂಗಾಗಿತ್ತು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ಇನ್ನೂ ಭಯ ಶುರು ಆಗುತ್ತೆ. ಪತ್ತೆ ಹಚ್ಚಕ್ಕೆ ಒಂದು ವಿಧಾನ ಅಷ್ಟೇ, ಕ್ಯಾನ್ಸರ್ಗೆ ಮಾತ್ರ ಮಾಡೋದಲ್ಲ, ಎಲ್ಲ ಗಂಟುಗಳಿಗೂ ಇದನ್ನು ಮಾಡ್ತೀವಿ. ಗಂಟ್ಲಲ್ಲಾಗಲಿ ಅಥವಾ ಸ್ತನಗಳಲ್ಲಾಗಲಿ ಗಡ್ಡೆ ಬಂದಿದೆ ಅಂತ ಹೇಳಿದರೆ ಹೆಚ್ಚಿನವ್ರು ಏನು ತಪ್ಪು ಮಾಡ್ತಾರೆ ನಮ್ಮಲ್ಲಿ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಥರದ ನೋವಿಲ್ಲ, ಅದರಿಂದ ಏನೂ ತೊಂದರೆ ಆಗಿಲ್ಲ ಅಂತ ಹಾಗೆ ಬಿಡ್ತಾರೆ ಅದನ್ನು. ಇದು ದೊಡ್ಡ ತಪ್ಪು ಮಾಡುವಂಥದ್ದು. ಸಕ್ಸಸ್ಫುಲ್ ಆಗಿ ಈ ಅಡ್ರಿನಲ್ ಸರ್ಜರೀಸ್ನ ಮಾಡ್ಬೋದು. ಇವಾಗ ಅದೇನು ತೊಂದರೆ ಕೊಡ್ತಿಲ್ಲ ಅಂತ ಹಾಗೆ ಬಿಡ್ತಾರೆ. ಅದು ಜಾಸ್ತಿ ಆದಷ್ಟು ಅದರಲ್ಲಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತಿನ ದಿನದಲ್ಲಿ ಥೈರಾಯ್ಡ್ ಸರ್ಜರಿ ಅನ್ನೋದು ತುಂಬ ಸೇಫ್. ಹೆಚ್ಚಿನವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಇನ್ಫ್ಯಾಕ್ಟ್ 99% ಆರಾಮಾಗಿ ಅವ್ರ ಧ್ವನಿ ಹೇಗಿತ್ತು ಹಾಗೆ ಮನೆಗೆ ಹೋಗ್ತಾರೆ. ಅವತ್ತೇ ಸರ್ಜರಿ ಮಾಡಿಸ್ಕೊಂಡು ಅವತ್ತೇ ರಿಕವರ್ ಆಗಿ ಮನೆಗೆ ಹೋಗ್ಬೋದು. ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಅದಕ್ಕೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ ಖಂಡಿತ ಲೈಫ್ ಲಾಂಗ್ ವೀಕ್ನೆಸ್. ಆದರೆ ಕರೆಕ್ಟಾಗಿ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೇನು ಮೇನ್ ಟ್ರೀಟ್ಮೆಂಟ್ ಸರ್ಜರಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಮಾಡಿದರೆ ಅದನ್ನು ಸರಿಯಾಗಿ ಮಾಡಿಬಿಟ್ಟು ಆಮೇಲೆ ಅದರದ್ದು ಫಾಲೋ ಅಪ್ ಒಂದು ವಿಧಾನ ಇರುತ್ತೆ. ಯಾಕೆಂದರೆ ಮೂಳೆ ಎಲ್ಲ ವೀಕ್ ಆಗಿರುತ್ತೆ, ಅದಕ್ಕೆ ನಾವು ಮತ್ತೆ ಗಟ್ಟಿ ಮಾಡಬೇಕು. ನಾವು ಹೇಳಿದಾಗೆ ಅದನ್ನೆಲ್ಲ ಮಾಡಿದರೆ ಆ ವೀಕ್ನೆಸ್ ಕೆಲವೇ ತಿಂಗಳುಗಳಲ್ಲಿ ಮಾಯ ಆಗುತ್ತೆ. ಅವ್ರು ಮುಂಚೆ ಹೇಗಿದ್ರೋ ಹಾಗೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.